ಅಯ್ಯೋ ನನ್ನ ಜೀವನದಲ್ಲಿ ಇದೇನಾಗೋಗ್ತಾ ಇದೆ, ಮುಂದೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಗೋದ್ರೆ ಏನಪ್ಪ ಮಾಡ್ಲಿ ನಾನು, ಅವ್ರು ನನ್ನನ್ನು ಮಾತಾಡಿಸ್ತಾನೆ ಇಲ್ಲ. ಲಾಸ್ಟ್ ಟೈಮ್ ನಂಗೆ ಸಿಕ್ಕಾಗ ಅವ್ರು ನನ್ನ ಮಾತೇ ಆಡಿಸ್ಲಿಲ್ಲ. ಯಾಕಪ್ಪ, ನನ್ನ ಬಗ್ಗೆ ಏನಾಯ್ತು, ಅವ್ರಿಗೆ ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಯಾಕೆ ನನ್ನನ್ನು ಮಾತೇ ಆಡಿಸ್ತಾ ಇಲ್ಲ, ಯಾಕೆ ನನ್ನನ್ನು ಯಾರು ಇನ್ವೈಟ್ ಮಾಡ್ತಾ ಇಲ್ಲ. ಸೊ ಈ ತರ ಎಲ್ಲ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಥಿಂಕಿಂಗ್ ಯೋಚನೆ ಮಾಡ್ತಾ ಇದ್ದೀರಾ. ಫ್ಯೂಚರ್ ಅಲ್ಲಿ ಏನಾಗತ್ತೆ, ಅವ್ರ ತಲೆನಲ್ಲಿ ಏನ್ ಓಡ್ತಾ ಇದೆ, ನಾನ್ ಯಾಕೆ ಹಿಂಗಿದ್ದೀನಿ, ಅಪ್ಪ ಹಂಗಾಗೋಗ್ಬಿಟ್ರೆ ಅಂತ ಅನ್ಕೊಂಡು. ಸೊ ಹಂಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಮಾಡೋದ್ರಿಂದ ಏನು ನಮ್ಮ ಲೈಫಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ, ಅದ್ ಯಾತಕ್ಕೋಸ್ಕರ ಬರುತ್ತೆ, ಮತ್ತೆ ಅದನ್ನ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ. ಸೊ ತುಂಬಾ ಈಸಿ ಇದೆ ನೆಗೆಟಿವ್ ಥಿಂಕ್ ಮಾಡೋದು ಮತ್ತೆ ಓವರ್ ಥಿಂಕ್ ಮಾಡೋದು. ಇಟ್ಸ್ ವೆರಿ ಕಾಮನ್, ಎಲ್ಲರೂ ಇದನ್ನ ಮಾಡ್ತಾರೆ ಒಂದಲ್ಲ ಒಂದು ಟೈಮಲ್ಲಿ. ನೀವು ಈ ತರ ಏನಾದ್ರು ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಣ್ಣ ಸಣ್ಣ ಟಿಪ್ಸ್ ಇದೆ. ಸೊ ಅದನ್ನ ಫಾಲೋ ಮಾಡ್ತಾ ಹೋಗಿ. ಓವರ್ ನೈಟ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಮ್ಯಾಜಿಕ್ ತರ ಯಾವ್ದು ಏನು ವರ್ಕ್ ಆಗಲ್ಲ. ಸಣ್ಣ ಸಣ್ಣದಾಗಿ ನಾವು ಸ್ಟೆಪ್ಸ್ ತಗೊಂಡಾಗ ಖಂಡಿತವಾಗ್ಲೂ ನೆಗೆಟಿವ್ ಥಿಂಕಿಂಗ್ ಮತ್ತೆ ಓವರ್ ಥಿಂಕಿಂಗ್ ನ ನಾವು ಎಲಿಮಿನೇಟ್ ಮಾಡ್ಬೋದು ನಮ್ ಲೈಫ್ ಇಂದ. ಆಮೇಲೆ ನಮಗ್ ಬೇಕಾಗೋ ತರ ನಾವು ಲೈಫ್ ಅನ್ನ ಲೀಡ್ ಮಾಡ್ಬೋದು ಪಾಸಿಟಿವ್ ಥಿಂಕಿಂಗ್ ಇಂದ. ಸಣ್ಣ ಸಣ್ಣ ಪಾಸಿಟಿವ್ ಚೇಂಜಸ್ ಸ್ಟಾರ್ಟ್ ಮಾಡಕ್ ಶುರು ಮಾಡಿ. ಯಾವಾಗಾದ್ರೂ ನೀವು ಕುತ್ಕೊಂಡಿರುವಾಗ ಸುಮ್ನೆ ಯೋಚನೆ ಮಾಡಕ್ ಶುರು ಮಾಡ್ತೀರಾ, ಅಯ್ಯೋ ನಾನು ಅವಾಗ ಒಂದ್ 20 ವರ್ಷದಿಂದ ಹೀಗ್ ಮಾಡಿದಿದ್ರೆ ಇವತ್ ನನ್ನ ಲೈಫ್ ಎಷ್ಟೊಂದ್ ಚೇಂಜ್ ಆಗಿರ್ತಿದ್ದು, ನಾನು ಈ ತರ ನಾನು ನಡ್ಕೊಂಡಿದ್ರೆ ನನ್ನ ರಿಲೇಶನ್ಶಿಪ್ ಎಷ್ಟ್ ಚೆನ್ನಾಗಾಗಿರ್ತಿತ್ತು. ಸೊ ಈ ತರ ಎಲ್ಲ ನಾವು ಥಿಂಕ್ ಮಾಡ್ತೀವಿ. ಒಂದು ಸಣ್ಣದಾಗಿ ಟಾಪಿಕ್ ಸ್ಟಾರ್ಟ್ ಆಗತ್ತೆ ನಮ್ಮ ಮೈಂಡ್ ಅಲ್ಲಿ, ಆಯ್ತಾ. ಇದೆಲ್ಲಾನು ಬರೀ ನಮ್ ತಲೆನಲ್ಲಿ ನಡೆಯೋದು. ಈ ನಮ್ ತಲೆ ಅನ್ನೋ ವರ್ಕ್ಶಾಪ್ ಇದೆ ಅಲ್ವಾ, ಅದಂತೂ ಕಂಪ್ಯೂಟರ್ಗಿಂತನೂ ತುಂಬಾ ಇಂಟೆಲಿಜೆಂಟ್. ಸೊ ಯಾವ್ದನ್ ಬೇಕಾದ್ರೂ ನಮ್ಮ ಥಿಂಕಿಂಗ್ ಇಂದ ಅದು ಬ್ರೇಕು ಮಾಡ್ಬೋದು, ನಮ್ಮ ಥಿಂಕಿಂಗ್ ಇಂದ ಅದು ಒಳ್ಳೇದು ಕೂಡ ಮಾಡ್ಬೋದು ನಮ್ಮ ಲೈಫಲ್ಲಿ. ಸೊ ಆದ್ರಿಂದ ಈ ಮೈಂಡ್ ಅನ್ನೋ ಮಂಕಿ ಇದೆ ಅಲ್ವಾ, ಸೊ ಈ ಮಂಕಿ ಮೈಂಡ್ ಅನ್ನ ಸಣ್ಣದಾಗಿ ಹುಳ ಕೊರಿಯಕ್ ಶುರು ಮಾಡತ್ತೆ. ಅದು ಕೊರಿತಾ 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 ಯಾವಾಗ ದೊಡ್ಡ ಹೋಲ್ ಆಗೋಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಸಣ್ಣದಾಗಿ ಸ್ಟಾರ್ಟ್ ಆಗತ್ತಲ್ಲ ಈ ತರ ಥಿಂಕಿಂಗು. ಅಯ್ಯೋ ಅವಳು ಫಂಕ್ಷನ್ ಅಲ್ಲಿ ಸಿಕ್ಕಾಗ ನನ್ನ ಹತ್ರ ಮಾತೇ ಆಡ್ಲಿಲ್ಲ, ನೋಡ್ಲೇ ಇಲ್ವೇನೋ ಅನ್ನೋಂಗ್ ಹೊಟ್ಟೋಗ್ಬಿಟ್ಲಲ್ಲಪ್ಪ, ಏನ್ ನಾನು ಅಷ್ಟು ಅಲ್ಲೇ ಇದ್ದೀನಿ, ಎಲ್ಲರನ್ನೂ ಮಾತಾಡ್ಸಿದ್ಲು, ನನ್ನ ಪಕ್ಕದಲ್ಲಿ ಇರೋರ್ನ ನನ್ನನ್ ಮಾತ್ರ ಮಾತಾಡ್ಸಿಲ್ಲ. ಆಮೇಲಿಂದ ನಾನು ಹಾಗೆ ಮಾಡ್ತೀನಿ, ಅವಳನ್ನ ಫ್ಯೂಚರ್ ಅಲ್ಲಿ ನನ್ ಸಿಕ್ಲಿ ಅವಳು, ನಾನ್ ನೋಡ್ ಮಾತೇ ಆಡ್ಸಲ್ಲ, ಅವಳು ನನ್ನ ಫೋನು ಮಾಡಲ್ಲ, ಏನೂ ಇಲ್ಲ ಅವಳಿಗೆ. ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಪೋಸ್ಟ್ ಹಾಕಿದ್ರೆ ಅದನ್ನ ನೋಡೋದೂ ಇಲ್ಲ, ಲೈಕು ಮಾಡಲ್ಲ, ಕಾಮೆಂಟು ಮಾಡಲ್ಲ. ಸೊ ಈ ತರ ಎಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಎಲ್ಲ ನಿಮ್ ತಲೆನಲ್ಲಿ ಓಡ್ತಾ ಇದೆ. ಸೊ ಈ ತರ ಮಂಕಿ ಮೈಂಡಿಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಸಣ್ಣದಾಗಿ ಸ್ಟಾರ್ಟ್ ಆಗತ್ತಲ್ಲ. ಸೊ ಈ ಸಣ್ಣದಾಗಿ ಸ್ಟಾರ್ಟ್ ಆಗಿದ್ದು ಏನಾಗತ್ತೆ, ಕೊರಿತಾ 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 ಅದು ವರ್ಷಾನ್ಗಟ್ಲೆಯಿಂದ ಕೆಲವು ಸಲ ಈ ತರದ್ದು ನಮ್ಮ ತಲೆನಲ್ಲಿ ಕೊರಿಯಕ್ ಶುರುವಾಗ್ಬಿಡುತ್ತೆ. ಸೊ ಈ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಮಗ್ ನಾವು ಹಾರ್ಮ್ ಮಾಡ್ಕೊಳ್ತಾ ಇದೀವಿ. ಸೊ ನಮಗ್ ನಾವು ಕೆಟ್ಟದ್ ಬಯಸ್ಕೊಳ್ತಾ ಇದೀವಿ ಅಷ್ಟೇನೆ ಹೊರತು ಬೇರೆ ಏನು ಮಾಡ್ತಾ ಇಲ್ಲ. ಸೊ ಎಲ್ಲ ಬರೀ ನಮ್ಮ ಮೈಂಡ್ ಅಲ್ಲಿ ಮಾತ್ರನೇ ಆ ಪಿಕ್ಚರ್ ಓಡ್ತಾ ಇರೋದು. ನಿಜಾನೂ ಆಗ್ಬೋದು ಕೆಲವು ಸಲ ನಿಜಾನೂ ಆಗದೆ ಇರ್ಬೋದು. ಸೊ ಹಿಂದಿನ ಕಾಲದಲ್ಲಿ ಹಾಗಾಗೋಯ್ತು, ಮುಂದೆ ಹೀಗಾಗೋಯ್ತು ಅಂತೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡು ಸಣ್ಣ ಸಣ್ಣ ಚೇಂಜಸ್ ನಿಮ್ ಲೈಫಲ್ಲಿ ಮಾಡ್ತಾ ಬನ್ನಿ. ಅವಾಗ ಈ ಓವರ್ ಥಿಂಕಿಂಗು, ಈ ನೆಗೆಟಿವ್ ಥಿಂಕಿಂಗು ಎಲ್ಲ ಬಿಟ್ಟೋಗತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಸಲ ಸ್ಟಾರ್ಟ್ ಆಗತ್ತಲ್ವಾ ನಿಮ್ ಮೈಂಡ್ ಅಲ್ಲಿ ಸಣ್ಣದಾಗ ವಾಯ್ಸ್ ಬರಕ್ ಶುರುವಾಗತ್ತಲ್ಲ, ಹೀಗಾಗ್ತಾ ಇದೆ ನಿನ್ ಜೀವನದಲ್ಲಿ, ಹಾಗಾಗ್ತಾ ಇದೆ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನೀನ್ ಹಿಂಗ್ ಮಾಡ್ದೆ, ನೀನ್ ಹಿಂಗ್ ಮಾಡ್ಬೇಕಿತ್ತು, ನೀನ್ ಹಂಗ್ ಮಾಡಿದ್ರೆ ಅಂತ ಆ ತಕ್ಷಣಕ್ಕೆ ಆ ಜಾಗದಿಂದ ಎದ್ಬಿಡಿ. ತುಂಬಾ 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 ಇಂಪಾರ್ಟೆಂಟು. ಆ ಜಾಗದಿಂದ ಎದ್ಬಿಟ್ಟು ಹೊರಗೋಗ್ಬಿಡಿ. ನೀವು ಹೊರಗೋಗ್ಬಿಟ್ಟು ಯಾವ್ದಾದ್ರೂ ಒಂದು ಮರನೋ ಗಿಡನೋ ನೋಡಕ್ ಶುರು ಮಾಡಿ. ಇಲ್ಲ ಅಂತಂದ್ರೆ, ಸೊ ನಿಮ್ಗೆ ಅದ್ ಯಾವ್ದು ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಮನೆ ಒಳಗಡೆ ಅಡಿಗೆ ಮನೆಗೆ ಹೋಗ್ಬಿಟ್ಟು 1 ಲೋಟ ನೀರ್ ಕುಡೀರಿ. ನೀರ್ ಕುಡಿಯುವಾಗ ಮನ್ಸಲ್ಲಿ ಹೇಳ್ಕೊಳ್ಳಿ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಐ ಆಮ್ ಸೇಫ್, ಆಲ್ ಇಸ್ ವೆಲ್, ಐ ಆಮ್ ಸೇಫ್. ಎಲ್ಲ ಚೆನ್ನಾಗಿದೆ ನನ್ನ ಜೀವನದಲ್ಲಿ, ನಾನು ಸುರಕ್ಷಿತವಾಗಿದ್ದೀನಿ. ಎಲ್ಲ ಚೆನ್ನಾಗಿದೆ ನನ್ನ ಜೀವನದಲ್ಲಿ, ನಾನು ಸುರಕ್ಷಿತವಾಗಿದ್ದೀನಿ. ಎಷ್ಟು ಸಲ ಬೇಕಾದ್ರೂ ಇದನ್ನ ಹೇಳ್ಕೊಳ್ತಾ ಹೋಗಿ ನೀವು ಮನ್ಸಲ್ಲಿ. ಸೊ ಸೆಕೆಂಡ್ ಸ್ಟೆಪ್ ತುಂಬಾ ಈಸಿಯಾಗಿ ವರ್ಕ್ ಆಗೋದು, ತುಂಬಾ ಜನಕ್ಕೆ ವರ್ಕ್ ಆಗುವಂಥದ್ದು ಇದು. ನಮ್ ಜೀವನದಲ್ಲಿ ಯಾವಾಗ್ಲಾದ್ರೂ ಒಂದು ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು, ಯಾವ್ದೋ ಒಂದು ಸಿಚುವೇಶನ್ ಆಗಿರ್ಬೋದು. ಸೊ ಆ ಸಿಚುವೇಶನ್ ನ ನಾವ್ ಎಲ್ಲರ ಹತ್ರನೂ ಶೇರ್ ಮಾಡಕ್ಕಾಗಲ್ಲ. ಸೆಕೆಂಡ್ ಸ್ಟೆಪ್ ಇದರಲ್ಲಿ ಬರೆಯೋದು.
ಸೊ ಬರೆಯೋದ್ರಿಂದ ಏನಾಗುತ್ತೆ, ಎಲ್ಲಾನು ನೀವು ವೆಂಟ್ ಔಟ್ ಮಾಡ್ಬಿಡ್ತೀರಾ. ಸೊ ನಿಮ್ ಮನ್ಸಲ್ಲೇ ಕೊರಿತಾ ಹೋಗಲ್ಲ ನೀವು, ಯಾಕಂದ್ರೆ ಅದನ್ನ ಪೇಪರ್ ಮೇಲೆ ಹಾಕ್ಬಿಟ್ಟಿದ್ದೀರಾ, ಯೂನಿವರ್ಸಿಗೆ ಅದನ್ನ ಕಳ್ಸ್ಬಿಟ್ಟಿದ್ದೀರಾ. ಸೊ ನೀವು ಬರ್ದಾಗ ಏನಾಗುತ್ತೆ, ಎಲ್ಲಾ ಸಿಚುವೇಶನ್ ಏನಾದ್ರೂ ಆಗಿರ್ಬೋದು, ಹಿಂದೆ ಜೀವನದಲ್ಲಿ ಆಗಿರೋದಾಗ್ಬೋದು, ಅಥವಾ ನಿಮ್ ಮನ್ಸಿನಲ್ಲಿ ನೀವು ಅನ್ಕೊಳ್ತಾ ಇದ್ದೀರಾ ಮುಂದೆ ಜೀವನದಲ್ಲಿ ಈ ತರ ಆಗ್ಬೋದು, ತುಂಬಾ ಭಯ ಆಗ್ತಾ ಇದೆ ನನ್ಗೆ ಈ ತರ ನನ್ನ ಜೀವನದಲ್ಲಿ ಆಗೋದ್ರೆ, ನನ್ ಮಕ್ಳಿಗೆ ಹಿಂಗಾಗೋದ್ರೆ, ನನ್ ಗಂಡನಿಗೆ ಹೀಗಾಗೋದ್ರೆ, ನನ್ ಹೆಂಡತಿಗೆ ಹೀಗಾಗೋದ್ರೆ, ನನ್ ಬಾಯ್ ಫ್ರೆಂಡ್ಗೆ, ನನ್ ಗರ್ಲ್ ಫ್ರೆಂಡ್ಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಈ ತರ ಆಗೋದ್ರೆ, ಅಥವಾ ನನಗೇನೆ ಈ ತರ ಆಗೋದ್ರೆ ಅಂತೆಲ್ಲ ಅಂತ ಅನ್ಕೊಂಡಾಗ ನೀವು ಅದನ್ನೆಲ್ಲಾನು ಬರ್ದು ಬಿಡಿ. ಏನ್ ಅನ್ಕೊಂತಾ ಇದ್ದೀರಾ ನೀವು, ಹೆಂಗೆ ಸ್ಟ್ರೈಟ್ ಟು ಸ್ಟ್ರೈಟ್ ಹಂಗೆ ಬರೀರಿ ಏನಾಗ್ತಾ ಇದೆ ಅಂತ. ಸೊ ಎಂಡ್ ಅಲ್ಲಿ ನೀವೇನ್ ಬರಿಬೇಕು, ಯೂನಿವರ್ಸ್ ಇದನ್ನ ನಾನು ಈ ಸಿಚುವೇಶನ್ ನ, ಸೊ ಈ ಪ್ರಾಬ್ಲಮ್ ಅಂತ ನೀವಂತ ಅನ್ಕೊಂಡಿದ್ದೀರಾ ಅಲ್ವಾ, ಸೊ ಈ ಸಿಚುವೇಶನ್ ಅಂತ ಹೇಳಿ, ಪ್ರಾಬ್ಲಮ್ ಅಂತ ಹೇಳೋಕ್ಕಿಂತ ಈ ಸಿಚುವೇಶನ್ಗೆ ನನಗೆ ಸೊಲ್ಯೂಷನ್ ತೋರ್ಸು. ಸೊ ಯೂನಿವರ್ಸ್ ನಾನು ಈ ಸಿಚುವೇಶನ್ ನ ನಿನ್ ಕೈನಲ್ಲಿ ಇಡ್ತಾ ಇದ್ದೀನಿ, ನೀನ್ ನನಗೆ ಇದಕ್ಕೆ ಒಂದು ದಾರಿ ತೋರ್ಸು, ಒಂದು ಸೊಲ್ಯೂಷನ್ ಕೊಡು ಅಂತ ಹೇಳಿ. ನೆಗೆಟಿವ್ ಥಿಂಕಿಂಗ್, ಓವರ್ ಥಿಂಕಿಂಗ್ ಅದ್ರದ್ದೆಲ್ಲ ಬರೀತೀರಲ್ವಾ, ಸೊ ಅದನ್ನ ಎಷ್ಟು ಸಲ ಬೇಕಾದ್ರೂ ಬರಿಬಹುದು, ಎಷ್ಟು ದಿನ ಬೇಕಾದ್ರೂ ಬರಿಬಹುದು. ಒಂದ್ ದಿನಕ್ಕೆ ಒಂದು 10 ಸಲ ಬರಿಬೇಕು ಅನ್ಸುತ್ತಾ, 10 ಸಲನಾದ್ರೂ ಬರೀರಿ. ಸೊ ಎಷ್ಟು ಸಲ ನೀವು ಬರೀತೀರಾ ಅಷ್ಟು ಸಲ ನಿಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ. ಆಮೇಲಿಂದ ಒಂದೊಂದೇ ಆ ಸಿಚುವೇಶನ್ಗೆ ನಿಮ್ಗೆ ಸೊಲ್ಯೂಷನ್ ಕಾಣ್ತಾ ಹೋಗುತ್ತೆ. ಆಮೇಲೆ ನೀವು ಬರ್ದು ನಿಮ್ಮ ಮನಸ್ಸನ್ನ ತಿಳಿ ಮಾಡ್ಕೊಳ್ಳಿ. ಯಾವಾಗ ನೀವು ಬರೆಯಕ್ ಆಗಲ್ಲ ಅಂದಾಗ ನೀವೇನ್ ಮಾಡ್ತೀರಾ, ಮೊಬೈಲ್ ತಗೊಳ್ಳಿ, ಮೊಬೈಲ್ ಅಲ್ಲಿ ವಾಯ್ಸ್ ರೆಕಾರ್ಡರ್ ಇದೆ, ವಾಯ್ಸ್ ರೆಕಾರ್ಡ್ ಅಲ್ಲಿ ನೀವು ಎಲ್ಲಾ ನಿಮ್ ಮನ್ಸಲ್ಲಿ ಏನೇನಿದೆ, ಏನೇನ್ ನೆಗೆಟಿವ್ ಥಿಂಕಿಂಗ್ ಅದನ್ನೆಲ್ಲ ನೀವು ವಾಯ್ಸ್ ಅಲ್ಲಿ ರೆಕಾರ್ಡ್ ಮಾಡಿ, ಅದು ಹೇಳಾದ್ಮೇಲೆ ಡಿಲೀಟ್ ಮಾಡ್ಬಿಡಿ. ತಿರ್ಗಾ ಏನ್ ಕೇಳಿಸ್ಕೊಳಕ್ ಹೋಗ್ಬೇಡಿ, ನೀವೇ ಹೇಳಿರೋದು ನಿಮ್ಗೆ ಗೊತ್ತಿರೋದು ಈ ಕತೆ ಎಲ್ಲಾನು. ಸೊ ಅದನ್ನ ತಿರ್ಗಾ ಏನು ಕೇಳಿಸ್ಕೊಳಕ್ ಹೋಗ್ಬೇಡಿ. ಬರ್ದಾದ್ಮೇಲೂ ಅಷ್ಟೇನೆ ತಿರ್ಗಾ ಅದನ್ನ ಓದಕ್ ಹೋಗ್ಬಿಡಿ, ಆಯ್ತಾ. ಅದನ್ನೆಲ್ಲ ಹರಿದು ಬಿಟ್ಟು ಬಿಸಾಕ್ಬಿಡಿ, ಇಲ್ಲ ಸುಟ್ಬಿಡಿ. ಓಕೆ, ಸೊ ಈ ತರ ವಾಯ್ಸ್ ರೆಕಾರ್ಡ್ ಮಾಡೋದನ್ನ ಕೂಡ ನೀವು ಎಷ್ಟು ಸಲ ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು, ಆಮೇಲೆ ಎಷ್ಟು ಸಲ ಬೇಕಾದ್ರೂ ಬರಿಬೋದು. ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ನಿಮ್ಮ ಮನಸ್ಸಿಂದ ಇದನ್ನೆಲ್ಲ ಹೊರಗಡೆ ಹಾಕ್ಬೇಕು. ಯಾಕಂದ್ರೆ ಮನ್ಸೊಳಗಡೆನೆ ಇಟ್ಕೊಂಡಷ್ಟು ಅದು ಬೆಳೀತಾ ಹೋಗತ್ತೆ. ಸೊ ಬೆಳೆದ್ಬಿಟ್ಟು ಒಂದಿನ ಅದು ಔಟ್ ಬರ್ಸ್ಟ್ ಆಗ್ಬಿಡುತ್ತೆ. ಸೊ ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಮನ್ಸೊಳಗಡೆ ಬೆಳೆಯಕ್ ಬಿಡ್ತಾ ಇಲ್ಲ, ನಾವ್ ಅದನ್ನೆಲ್ಲ ಬಿಸಾಕ್ ಬಿಡ್ತಾ ಇದೀವಿ. ಯೂನಿವರ್ಸಿಗೆ ಅದನ್ನೆಲ್ಲ ಕೊಟ್ಬಿಡ್ತಾ ಇದೀವಿ, ತಗೊಳಪ್ಪ ಇದೆಲ್ಲನೂ ನನ್ಗೊಂದ್ ಸೊಲ್ಯೂಷನ್ ಕೊಡು ನೀನು ಅಂತ ಹೇಳಿ. ಸೊ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ಬರ್ದಿರೋದನ್ನ ಓದ್ಬಾರ್ದು, ವಾಯ್ಸ್ ರೆಕಾರ್ಡ್ ಮಾಡಿರೋದನ್ನ ಕೇಳಿಸ್ಕೊಳ್ಬಾರ್ದು. ಓಕೆನಾ. ಸೊ ಓದಿದ ತಕ್ಷಣ ಏನಾಗತ್ತೆ, ಅದ್ರಲ್ಲಿ ನಿಮ್ಗೆ ತಿರ್ಗಾ ನೀವು ಓದುವಾಗ ಆ ಎಮೋಷನ್ಸ್, ಆ ಫೀಲು ಎಲ್ಲ ಹಾಕ್ತೀರಾ, ವಿಜುವಲೈಸು ಮಾಡಕ್ ಶುರು ಮಾಡ್ಬಿಡ್ತೀರಾ ಗೊತ್ತಿಲ್ದಂಗೆನೆ. ಅವಾಗ ಅದನ್ನ ತಿರ್ಗಾ ನೀವು ಆ ಸಿಚುವೇಶನ್ ನ, ಆ ಜನಗಳನ್ನ, ಎಕ್ಸ್ಪೀರಿಯನ್ಸ್ ನ ತಿರ್ಗಾ ನೀವು ನಿಮ್ ಜೀವನದಲ್ಲಿ ಕ್ರಿಯೇಟ್ ಮಾಡಕ್ ಹೋಗ್ತೀರಾ. ಸೊ ನಮ್ಗೆ ಕ್ರಿಯೇಟ್ ಮಾಡೋದ್ ಬೇಕಾಗಿಲ್ಲ, ನಮ್ಗೆ ಸೊಲ್ಯೂಷನ್ ಬೇಕಾಗಿದೆ, ಆಯ್ತಾ. ಸೊ ಅದಕ್ಕೋಸ್ಕರನೇ ವಾಯ್ಸ್ ರೆಕಾರ್ಡ್ ಮಾಡಿರೋದನ್ನು ಅಷ್ಟೇ ಕೇಳಿಸ್ಕೊಳ್ಳುವಾಗ ನೀವು ಫೀಲ್ ಮಾಡಕ್ ಶುರು ಮಾಡ್ತೀರಾ, ವಿಜುವಲೈಸ್ ಮಾಡಕ್ ಶುರು ಮಾಡ್ತೀರಾ. ಅಯ್ಯೋ ಹೀಗಾಗೋಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಬೇಜಾರ್ ಮಾಡ್ಕೊಳಕ್ ಶುರು ಮಾಡ್ತೀರಾ. ಸೊ ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಎಲ್ಲಾನು ಅದಕ್ಕೆ ನಾವು ಸೊಲ್ಯೂಷನ್ ಮಾತ್ರ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಡಿಲೀಟ್ ಮಾಡ್ಬಿಡ್ಬೇಕು ಅದನ್ನ. ತಿರ್ಗಾ ಕೇಳಿಸ್ಕೊಳ್ಳೋದ್ ಬೇಕಾಗಿಲ್ಲ, ತಿರ್ಗಾ ನಾವು ಆ ಸಿಚುವೇಶನ್ ನ ಕ್ರಿಯೇಟ್ ಮಾಡೋದ್ ಬೇಕಾಗಿಲ್ಲ ನಮ್ ಲೈಫಲ್ಲಿ. ಥರ್ಡ್ ಸೊಲ್ಯೂಷನ್ ಏನಿದೆ ನಿಮಗೆ ಅಂತಂದ್ರೆ, ಈ ತರ ಪ್ಯಾನಿಕ್ ಆಗಕ್ ಶುರು ಮಾಡ್ಬಿಡ್ತೀರಲ್ಲ, ಹೋಗೋಯ್ತಪ್ಪ, ಆವಾಗ ನೀವು ನಿಮ್ ಮನ್ಸಿನಲ್ಲಿ ಏನ್ ಹೇಳ್ಕೊಳ್ಬೇಕು, ಇಂಗ್ಲಿಷ್ನಲ್ಲಿ ಬೇಕಾದ್ರೂ ಹೇಳ್ಕೊಳ್ಬಹುದು, ನೀವು ಕನ್ನಡದಲ್ಲಿ ಬೇಕಾದ್ರೂ ಹೇಳ್ಕೊಳ್ಬಹುದು. ಎರಡೂ ರೀತಿನಲ್ಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಯಾವ್ದು ಈಸಿ ಅನ್ಸುತ್ತೋ ನೀವು ಅದನ್ನ ಹೇಳ್ಕೊಳ್ಳಿ. ಆಲ್ ಇಸ್ ವೆಲ್, ಎವ್ರಿಥಿಂಗ್ ಇಸ್ ವರ್ಕಿಂಗ್ ಔಟ್ ಫಾರ್ ಮೈ ಹೈಯೆಸ್ಟ್ ಗುಡ್, ಅಂಡ್ ಔಟ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಓನ್ಲಿ ಗುಡ್ ವಿಲ್ ಕಮ್ ಅಂಡ್ ಐ ಆಮ್ ಸೇಫ್. ಥ್ಯಾಂಕ್ ಯು ಅಂತ ಹೇಳಿ. ಇದು ಏನಾದ್ರು ಚಿಕ್ಕ ಸೊಲ್ಯೂಷನ್ ಇತ್ತು ಅಂತಂದ್ರೆ ಒಂದ್ 3-4 ಸಲ ಒಂದ್ ದಿನಕ್ಕೆ ಹೇಳ್ಕೊಳ್ಳಿ. ತುಂಬಾ ದೊಡ್ಡ ಸೊಲ್ಯೂಷನ್ ನಿಮಗೆ ಬೇಕಾಗಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತಾ ಇರಿ. ಅವಾಗ ನೋಡ್ತೀರಾ ನಿಮ್ಮ ಮೈಂಡ್ ಅಲ್ಲಿ ನೀವು ಹೇಗೆ ಸೊಲ್ಯೂಷನ್ ನ ನೀವೇ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿ. ಆ ಯೂನಿವರ್ಸ್ ಹೇಗಾದ್ರೂ ಮಾಡಿ ನಿಮಗೆ ಸೊ ಈ ಸಿಚುವೇಶನ್ಗೆ ಸೊಲ್ಯೂಷನ್ ನ ಕಂಡು ಹಿಡ್ಕೊಡುತ್ತೆ. ಈ ಸೆಂಟೆನ್ಸ್ ಹೇಳ್ತಾ ಇರುವಾಗ ಏನಾಗುತ್ತೆ, ಸೊ ನಿಮ್ಮ ಇನ್ನರ್ ವಾಯ್ಸ್ ಅನ್ನ, ನಿಮ್ಮ ಮೈಂಡ್ ಅನ್ನ ಇದು ಕಾಮ್ ಮಾಡುತ್ತೆ. ಆಮೇಲೆ ಯೂನಿವರ್ಸಿಗೆ ಟೈಮ್ ಕೊಡುತ್ತೆ ನಿಮ್ಗೆ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದಿಕ್ಕೆ. ಅಷ್ಟೇ, ಜೀವನದಲ್ಲಿ ಪ್ರಾಬ್ಲಮ್ ಬಂತು ಅಂದಾಗ, ನೆಗೆಟಿವ್ ಥಿಂಕಿಂಗ್ ಬಂತು, ಓವರ್ ಥಿಂಕಿಂಗ್ ಬಂತು ಅಂದಾಗ ಆ ಪ್ರಾಬ್ಲಮ್ ನ ಫಿಕ್ಸ್ ಮಾಡಕ್ ಹೋಗ್ಬಿಡಿ, ಆ ನೆಗೆಟಿವ್ ಥಿಂಕಿಂಗ್ ನ ಫಿಕ್ಸ್ ಮಾಡಕ್ ಹೋಗಿ ಥಿಂಕಿಂಗ್ ನ ಫಿಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಈ ತರದ್ದು ಥಿಂಕಿಂಗು, ಓವರ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ ನೀವು ಕನ್ನಡದಲ್ಲಿ ಹೇಳೋದಾದ್ರೆ, ಎಲ್ಲವೂ ನನ್ನ ಜೀವನದಲ್ಲಿ ಚೆನ್ನಾಗಿದೆ,
ಎಲ್ಲವೂ ನನ್ನ ಒಳ್ಳೇದಕ್ಕಾಗಿ ಮತ್ತು ನನ್ನ ಬೆಳವಣಿಗೆಗಾಗಿ ಕೆಲಸ ಮಾಡುತ್ತಿದೆ. ಈ ಅನುಭವದಿಂದ ಬರೀ ಒಳ್ಳೇದು ನನ್ನ ಜೀವನದಲ್ಲಿ ಬರ್ತಾ ಇದೆ ಮತ್ತು ನಾನು ಸುರಕ್ಷಿತನಾಗಿದ್ದೇನೆ ಅಂತ. ಆಮೇಲೆ ತುಂಬಾ ಜಾಸ್ತಿ ನಿಮ್ಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಸ್ದಾಗ, ನಿಮ್ಮಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇದೆ, ಅದನ್ನ ನೀವು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸ್ದಾಗ, ಸೊ ಎವ್ರಿ ಡೇ ನೀವು ಸ್ನಾನ ಮಾಡುವಾಗ ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ, ಕಲ್ಲುಪ್ಪು, ಅದು ಪಿಂಕ್ ಕಲರ್ ಇರುತ್ತೆ ಹಿಮಾಲಯನ್ ಸಾಲ್ಟ್. ಸೊ ಅದನ್ನ ಏನ್ ಮಾಡ್ತೀರಾ, ನೀವು ನೀರನ್ನ ಬಕೆಟ್ ಅಲ್ಲಿ ತುಂಬಿಸ್ಕೊಂಡು ಅದರಿಂದ ನೀವು ಸ್ನಾನ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನ್ ಮಾಡ್ತೀರಾ, ಆ ಹಿಮಾಲಯನ್ ಸಾಲ್ಟ್, ಆ ಕಲ್ಲುಪ್ಪನ್ನು ತಗೊಂಡು ನೀರೊಳಗಡೆ ಹಾಕ್ಬಿಡಿ. ಆಮೇಲಿಂದ ಅದು ಕರಗತ್ತಲ್ವಾ, ಸೊ ಅದರಿಂದ ನೀವು ಸ್ನಾನ ಮಾಡಿ. ಸೊ ಅದರಿಂದನೂ ನಿಮ್ಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಮತ್ ನೀವು ಶವರ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದ್ 4 ಕಾಳು ಹಿಮಾಲಯನ್ ಸಾಲ್ಟ್ ಇಂದು ಈ ಶೋಲ್ಡರ್ ಮೇಲೆ ಮತ್ತೆ ಈ ಶೋಲ್ಡರ್ ಮೇಲೆ ಒಂದ್ 4 ಕಾಳು ಇಟ್ಕೊಂಡು ಶವರ್ ಮಾಡಿ. ಆವಾಗ ಕೂಡ ಅದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ. ಸೊ ಕಲ್ಲುಪ್ಪು ತುಂಬಾ ಅದು ಹಿಮಾಲಯನ್ ಸಾಲ್ಟ್ ಇದೆಯಲ್ಲ, ಅದು ತುಂಬಾ ಒಳ್ಳೇದು ನಿಮ್ಗೆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಿಕ್ಕೆ. ಸೊ ಇವಾಗ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ, ಕೆಲವು ಸಲ ಅನ್ಸತ್ತಲ್ವಾ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ಕೊಂಡು. ಸೊ ಆವಾಗ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಿಕ್ಕೆ ಮನೆಯಲ್ಲಿ ಎಲ್ಲ ಮೂಲೆನಲ್ಲೂ ಒಂದ್ 4 ಕಾಳು ಹಿಮಾಲಯನ್ ಸಾಲ್ಟ್ ಇಂದು ಹಾಕಿ, ಆಮೇಲೆ ಹೊರಗಡೆ ಎಂಟ್ರೆನ್ಸ್ ಅಲ್ಲೂ ಅಷ್ಟೇನೆ. ಸೊ ಒಂದ್ 4 ಕಾಳು ಹಿಮಾಲಯನ್ ಸಾಲ್ಟ್ ಹಾಕಿ, 4 ಕಾಳು ಚಿಕ್ಕದಾಗಿರುತ್ತಲ್ವಾ, ಹೇಗೂ ಗೊತ್ತು ಆಗಲ್ಲ ಯಾರಿಗೂ, ಕಾಣೋದು ಇಲ್ಲ, ರಿಮೂವ್ ಮಾಡುತ್ತೆ. ಸೊ ನಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಿಕ್ಕೆ ಕೆಲವು ಟೆಕ್ನಿಕ್ಸ್ ಅನ್ನ ನಾನು ಹೇಳ್ಕೊಟ್ಟಿದ್ದೀನಿ ಇವತ್ತು. ಇನ್ನೂ ಸುಮಾರು ಟೆಕ್ನಿಕ್ಸ್ ಗಳಿದೆ. ಸೊ ಒಂದೊಂದಾಗಿ ನಾನು ಆ ಟೆಕ್ನಿಕ್ಸ್ ನ ಹೇಳ್ಕೊಡಿ. ಯಾವಾಗ್ಲೂ ಅಷ್ಟೇ ರಿಮೆಂಬರ್ ಮಾಡ್ಕೊಳ್ಳಿ, ಈ ನೆಗೆಟಿವ್ ಥಿಂಕಿಂಗು, ಈ ಓವರ್ ಥಿಂಕಿಂಗು ಬರೀ ನಿಮ್ ಮೈಂಡ್ ಅಲ್ಲಿ ಮಾತ್ರನೇ ನೀವು ಕ್ರಿಯೇಟ್ ಮಾಡ್ತಾ ಇರೋದಷ್ಟೇನೆ. ಅದು ಖಂಡಿತವಾಗ್ಲೂ ನಿಜ ಆಗಲ್ಲ, ಮುಂದೆ ಜೀವನದಲ್ಲೂ ಆಗಲ್ಲ. ಸೊ ಬರೀ ನಿಮ್ ಮೈಂಡ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆ ಪಿಕ್ಚರ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ಈ ತರದ್ದು ಇನ್ನೂ ಜಾಸ್ತಿ ಆಗ್ಲಿ ಅಂತ ಅನ್ಕೊಂಡು. ಸೊ ಅದರಿಂದ ಯಾವಾಗ ಅದು ಸ್ಟಾರ್ಟ್ ಆಗತ್ತೋ ನೆಗೆಟಿವ್ ಥಿಂಕಿಂಗ್, ಅದನ್ನ ಸ್ಟಾಪ್ ಮಾಡೋದು ಒಳ್ಳೆ. ಎವ್ರಿ ಡೇ ಆದಷ್ಟು ನೋಡಿ ನೀವು ಒಂದು ಥ್ಯಾಂಕ್ ಯು ಹೇಳೋದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ, ಒಂದು ಗ್ರಾಟಿಟ್ಯೂಡ್ ಹೇಳೋದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ. ನಿಮ್ಮ ಬಾಡಿನಲ್ಲಿರೋ ಎಲ್ಲ ಆರ್ಗನ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನೀವು ತುಂಬಾ ಸೇಫ್ ಆಗಿದ್ದೀರಾ, ನೀವು ತುಂಬಾ ಹ್ಯಾಪಿ ಆಗಿದ್ದೀರಾ. ಬರೀ ಹ್ಯಾಪಿ ಥಾಟ್ಸ್ ಅನ್ನು ಮಾತ್ರ ಅಲೋ ಮಾಡ್ತೀರಾ ನೀವು ಬರೋದಿಕ್ಕೆ. ಆಮೇಲಿಂದ ಪಾಸಿಟಿವ್ ಮೈಂಡೆಡ್ ಪೀಪಲ್ ಮಾತ್ರ ನಿಮ್ಮ ಜೀವನದಲ್ಲಿ ಬರೋದಿಕ್ಕೆ ನೀವು ಅಲೋ ಮಾಡ್ತೀರಾ. ಥಿಂಕಿಂಗು, ನಮ್ಮ ಥಾಟ್ಸ್ ಅನ್ನ ನಾವು ಯಾವಾಗ ಚೇಂಜ್ ಮಾಡ್ತೀವಿ, ನಮ್ಮ ಆಟಿಟ್ಯೂಡ್ ಯಾವಾಗ ಚೇಂಜ್ ಮಾಡ್ತೀವಿ, ಯಾವುದೇ ಒಂದು ಸಿಚುವೇಶನ್ಗೆ ನಾವು ರೆಸ್ಪಾಂಡ್ ಮಾಡೋದನ್ನ ಯಾವಾಗ ನಾವು ಪಾಸಿಟಿವ್ ರೀತಿನಲ್ಲಿ ತಗೊಳ್ತೀವಿ, ಯಾವಾಗ ನಾವು ಬರೀ ನಮ್ಮ ಸೆಲ್ಫ್ ಕೇರ್, ನಮ್ಮ ಸೆಲ್ಫ್ ಲವ್ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಆವಾಗ ನಾವು ಅವ್ರಿವ್ರು ಏನ್ ಹೇಳ್ತಾ ಇದಾರೆ, ಆ ಜಗತ್ನಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋದು ತುಂಬಾ ಇಂಪಾರ್ಟೆಂಟ್, ಸೆಲ್ಫ್ ಕೇರ್, ಸೆಲ್ಫ್ ಲವ್. ಯಾವಾಗ ನಿಮ್ಗೆ ಸೆಲ್ಫ್ ಲವ್ ಜಾಸ್ತಿ ಆಗತ್ತೆ, ಆವಾಗ ನಿಮ್ಮ ಸೆಲ್ಫ್ ಡೌಟು, ಓವರ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು ಎಲ್ಲಾನು ಕ್ಲಿಯರ್ ಆಗೋಗುತ್ತೆ. ಸೊ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಆವಾಗ ಜನಗಳನ್ನ ನಿಮ್ಮನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ, ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆಗ್ತಾ ಹೋಗುತ್ತೆ, ಎಲ್ಲ ಪಾಸಿಟಿವ್ ಆಗಿರೋದು ನಿಮ್ಮ ಲೈಫ್ ಅಲ್ಲಿ ಬರಕ್ ಶುರುವಾಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಆ ಮಂಕಿ ಮಾತಾಡತ್ತಲ್ಲ, ಆ ಮಂಕಿ ಮೈಂಡ್ ಅನ್ನ ತೆಗೆದ್ಬಿಡಿ. ಸೊ ಆ ಮಂಕಿ ಮೈಂಡ್ ಅನ್ನ ತೆಗಿಯಕ್ಕೆ ಈಸಿಯಾಗಿರೋ ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ. ಇನ್ನು ಇದೇ ತರ ವಿಡಿಯೋಸ್ ನಿಮ್ಗೆ ನೋಡಕ್ಕೆ ಇಷ್ಟ ಇತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. Thank you so very much for watching.